ಬಂಧುಗಳೇ ನಮಸ್ಕಾರ. ಕರ್ನಾಟಕ ನ್ಯೂಸ್ ಬೀಟ್ನ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ಜಗತ್ತು ಹೊಸ ಹೊಸ ಅನ್ವೇಷಣೆ, ಆವಿಷ್ಕಾರ, ಅನುಷ್ಠಾನವನ್ನು ಬಯಸ್ತಾನೆ ಇರುತ್ತೆ, ಬದಲಾಗ್ತಾನೆ ಇರುತ್ತೆ. ಸದ್ಯ ಈ ರೀತಿ ಬೆರಗುಗಣ್ಣಿನಿಂದ ಜಗತ್ತು ನೋಡ್ತಾ ಇರೋದು AI ಅಂದರೆ ಕೃತಕ ಬುದ್ಧಿಮತ್ತೆ ಅಂತ. ಈ ಬಗ್ಗೆ ವಿಶೇಷವಾದ ಪರಿಜ್ಞಾನ ಮತ್ತು ತಂತ್ರಜ್ಞಾನ ಹೊಂದಿರುವಂತಹ YN ಮಧು ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ನಮಸ್ಕಾರ. AI ಸಂಬಂಧಪಟ್ಟಂಗೆ ತಮ್ಮ ಪರಿಣಿತಿ ಮತ್ತು ಪರಿಜ್ಞಾನ ಭಾಳ ದೊಡ್ಡ ಮಟ್ಟಕ್ಕಿದೆ ಅಂತ ಬಿಟ್ಟು ಸದ್ದಾಗ್ತಾ ಇದೆ. ಈಗ ಸದ್ಯ AI ತುಂಬ ದೊಡ್ಡ ಮಟ್ಟದ ಸದ್ದಲ್ಲಿದೆ. ಹಾಗಾಗಿ ತಮ್ಮಲ್ಲಿ AI ಬಗ್ಗೆ ಅಥವಾ ಕೃತಕ ಬುದ್ಧಿಮತ್ತೆಯ ಬಗ್ಗೆ ಒಂದಷ್ಟು ಆಳ ಆಗಲ್ಲ ಸಣ್ಣ ಒಂದು ವಿಚಾರನ ದೊಡ್ಡ ಮಟ್ಟಕ್ಕೆ ಪ್ರೇಕ್ಷಕರಿಗೆ ತಿಳಿಸೋ ಪ್ರಯತ್ನ ಮಾಡೋಣ. ಸರ್, ಮೊದಲಿಗೆ ಈ AI ಆವರಿಸ್ಕೊಂಡಿರೋ ರೀತಿ, ಜಗತ್ತು ಇವತ್ತು AIನ ನೋಡ್ತಾ ಇರುವ ರೀತಿ ತುಂಬ ದೊಡ್ಡ ಮಟ್ಟದ ಸದ್ದಾಗ್ತಾ ಇದೆ. ಯಾರೋ ಒಬ್ರು ಹೇಳ್ತಾರೆ ಇಡೀ ಜಗತ್ತನ್ನ ಒಂದು ಶೂನ್ಯ ಮಾಡೋ ಹಂತಕ್ಕೆ ಹೋಗುತ್ತೆ ಅಂತಾರೆ. ಇಲ್ಲ, ಇದು ಭಾಗ್ಯ ತರುತ್ತೆ, ಭವಿಷ್ಯ ತರುತ್ತೆ ಇದು ಅಂತ ಒಂದು ಕಡೆ ಹೇಳ್ತಾರೆ. ನಿಜಕ್ಕೂ AI ಹುಟ್ಟಿದ್ದು ಯಾವಾಗ, ಯಾರ ಆವಿಷ್ಕಾರ ಇದು ಮತ್ತು ಎಲ್ಲಿಂದ ಶುರುವಾಯಿತು? AI ಯಾವಾಗ ಹುಟ್ಟಿತ್ತು ಅನ್ನೋದಕ್ಕಿಂತ AI ಪರಿಕಲ್ಪನೆ ಯಾವಾಗ ಹುಟ್ಟಿತ್ತು ಅಂತ ಬೇಕಾದ್ರೆ ಹೇಳ್ಬೋದು. 1950ನೇ ಇಸ್ವಿ ಆಸ್ಪಾಸ್ನಲ್ಲಿ ಅಲನ್ ಟ್ಯೂರಿಂಗ್ ಅನ್ನೋ ಒಬ್ಬ ಕಂಪ್ಯೂಟರ್ ವಿಜ್ಞಾನಿ 1956ರಲ್ಲಿ ಅಲನ್ ಟ್ಯೂರಿಂಗ್ ಟೆಸ್ಟ್ ಅನ್ನುವ ಒಂದು ಟೆಸ್ಟ್ ತಂದಿಟ್ಟ. ಆ ಟೆಸ್ಟ್ ಪ್ರಕಾರ ಉದಾಹರಣೆಗೆ ನಮ್ಮ ಗೋಡೆ ಹಿಂದ್ಗಡೆ 2 ರೂಮ್ ಇದ್ದು, 2 ರೂಮಲ್ಲಿ ಇಬ್ಬರು ವ್ಯಕ್ತಿ ಅಥವಾ ಏನೋ ಒಂದು ಇದ್ದು ನಾವು ಅವ್ರನ್ನ ಮಾತಾಡ್ಸಿದ್ರೆ ಆ ಕಡೆಯಿಂದ ಪ್ರತ್ಯುತ್ತರ ಬಂದಾಗ ಪ್ರತ್ಯುತ್ತರ ಬಂದಿದ್ದ ಕಡೆಯಿಂದ ಅದರಲ್ಲಿ ಯಾರು ಮನುಷ್ಯ ಅಥವಾ ಯಾರು ಕಂಪ್ಯೂಟರ್ ನಮಗೆ ಗುರುತಿಸೋಕ್ಕಾಗದೇ ಇದ್ದಾಗ ಆ ಪರೀಕ್ಷೆ ಅದೇ ಒಂದು ಪರೀಕ್ಷೆ ಅಂತ ಆದಾಗ ಆ ಪರೀಕ್ಷೆ ಅಲ್ಲಿಗೆ ಕಂಪ್ಯೂಟರ್ ಅದರಲ್ಲಿ ಇಬ್ಬರಲ್ಲೊಬ್ಬರು ಕಂಪ್ಯೂಟರ್ ಆಗಿದ್ದರೆ ಅಲ್ಲಿಗೆ ಕಂಪ್ಯೂಟರ್ ಆ ಪರೀಕ್ಷೆ ಪಾಸಾಗಿದೆ ಅಂತ ಅರ್ಥ ಆಗುತ್ತೆ. ಅಲ್ಲಿಗೆ ಅದೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ನಾವು ಹೇಳ್ಬೋದು. ಸೊ ಅದನ್ನು ಅಲನ್ ಟ್ಯೂರಿಂಗ್ ಟೆಸ್ಟ್ ಅಂತ ಅಂತಾರೆ. ಆದರೆ ಅದೊಂದು ಪರಿಕಲ್ಪನೆ ಮಾತ್ರ ಆಗಿತ್ತು. ಅಂದರೆ ಆಗ ಯಾವುದೇ ತಂತ್ರಜ್ಞಾನ ಅಷ್ಟು ಮುಂದುವರೆದಿರಲಿಲ್ಲ. 1960 ಆಸ್ಪಾಸ್ನಲ್ಲಿ ಈ ಟ್ಯೂರಿಂಗ್ ಟೆಸ್ಟನ್ನು ಮಿಮಿಕ್ ಮಾಡುವ, ಅಂದರೆ ನಕಲೀಕರಿಸುವ ಒಂದು ಪ್ರಯತ್ನಗಳು ಆಗಿದ್ವು. ಅಂದರೆ ಚಾಟ್ ಬಾಟ್ ಥರ ನಾವೇನು ಇವಾಗ ಚಾಟ್ ಮಾಡ್ತೀವಲ್ಲ AI ಜೊತೆ, ಆ ರೀತಿ ಚಾಟ್ ಮಾಡುವಂತಹ ಪ್ರಯತ್ನಗಳು ಸಾಫ್ಟ್ವೇರ್ನಲ್ಲಿ ಪ್ರಯತ್ನಗಳಾಗಿದ್ವು. ಅದು ನಾವು ಒಂದು ಪ್ರಶ್ನೆ ಕೇಳೋದು, ಅದು ಮನುಷ್ಯರ ಥರ ಉತ್ತರ ಕೊಡೋದು, ಈ ರೀತಿ. ಬಟ್ ಅದೆಲ್ಲ ಆಗಿದ್ದು ನಿಜವಾದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಗೊರಿಥಮ್ಗಳಿಂದ ಅಲ್ಲ. ನಾವೇ ಪ್ರಶ್ನೆಗಳನ್ನ ಕೋಡ್ ಮಾಡಿ, ನಾವೇ ಉತ್ತರಗಳನ್ನ ಕೋಡ್ ಮಾಡಿ, ಪ್ರಶ್ನೆಗಳನ್ನು ಊಹಿಸಿ ಉತ್ತರಗಳನ್ನ ಕೊಡುವಂತಹ ಚಾಟ್ ಬಾಟ್ಗಳು. ಆದ್ದರಿಂದ ಅದನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋಕ್ಕಾಗಲ್ಲ, ಅದೊಂದು ಪ್ರಯತ್ನಗಳಷ್ಟೇ. ನಿಜವಾದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ರೆಕ್ಕೆ ಪುಕ್ಕ ಬಂದಿದ್ದು ಯಾವಾಗ ಅಂತಂತಂದರೆ ಈ ಇಂಟರ್ನೆಟ್ ಹುಟ್ಟಿಕೊಂಡಾಗ. 2-3 ಕಾರಣಗಳು ಕಾರಣ ಆದವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹುಟ್ಟೋದಕ್ಕೆ. ಒಂದು, ಇಂಟರ್ನೆಟ್ ಹುಟ್ಟಿನಿಂದ ಏನಾಯಿತು ಅಂತಂತಂದರೆ ಜನಸಾಮಾನ್ಯರು ಇಂಟರ್ನೆಟ್ ಬಳಸೋಂಗಾಯಿತು. ಜನಸಾಮಾನ್ಯರು ಇಂಟರ್ನೆಟ್ ಬಳಸೋದ್ರಿಂದ ಏನಾಯಿತು, ಡೇಟಾ ಉತ್ಪತ್ತಿ ಆಯಿತು. 600 ಕೋಟಿ ಜನರ ಅಗಾಧವಾದ ಮಾಹಿತಿ ಲಭ್ಯ ಆಯಿತು ತಂತ್ರಜ್ಞಾನಿಗಳಿಗೆ. ಎರಡನೇದು, CPU-ಗಳು. ಮುಂಚೆ 50ರ ದಶಕದಲ್ಲಿ ಆಗಲಿ ಅಥವಾ 1990ರವರೆಗೇ ನಮಗೇನು ಕಂಪ್ಯೂಟಿಂಗ್ ಪವರ್ ಅಂತ ಇತ್ತಲ್ಲ, ಅದು ಬಹಳ ಅಲ್ಪ ಕ್ಷಮತೆಯ ಕಂಪ್ಯೂಟಿಂಗ್ ಪವರ್ಗಳು ಇತ್ತು. ಕಂಪ್ಯೂಟರ್ಗಳು ಅಷ್ಟು ದೊಡ್ಡ ಮಟ್ಟದ ಇದಿರಲಿಲ್ಲ. ಸೊ ಆಮೇಲೆ ಬಂದಿದ್ದು GPU ಅಂತ ಬಂದವು, ವಿಡಿಯೋ ಗೇಮ್ಗಳು ಆಡೋಕ್ಕೆ. ಅದು ಬಂದಿದ್ದು ವಿಡಿಯೋ ಗೇಮ್ಗಳು ಆಡೋಕ್ಕೆ ಏನಾಗುತ್ತೆ ಅಂತಂದರೆ, ನೀವು ಕಂಪ್ಯೂಟರ್ಗಳಲ್ಲಿ ವಿಡಿಯೋ ಗೇಮ್ಗಳು ಆಡಿದರೆ ಅವು ಕ್ಷಣಕ್ಕೂ ವಿಡಿಯೋ ಫ್ರೇಮ್ ಬದಲಾಗ್ತಾ ಹೋಗುತ್ತೆ. ವಿಡಿಯೋ ಗೇಮ್ ಅಂದರೆ ಸಿನಿಮಾಗಳಲ್ಲಿ ರೀಲ್ ಬದಲಾದ ಹೋಗ್ದಂಗೆ ಸೇಮ್ ವಿಡಿಯೋ ಗೇಮ್ಗಳು ಹಾಗೆ ಪ್ರತಿ ಸೆಕೆಂಡ್ಗೂ ಫ್ರೇಮ್ ಬದಲಾಗ್ತಾ ಹೋಗಬೇಕು. ಈ ಸ್ಪೀಡಲ್ಲಿ ಫ್ರೇಮ್ ಬದಲಾಗ್ತಾ ಹೋಗಬೇಕು ಅಂದರೆ ತುಂಬ ದೊಡ್ಡ ಕ್ಷಮತೆಯುಳ್ಳ CPU-ಗಳು ಬೇಕು. ಅದನ್ನು ಗ್ರಾಫಿಕಲ್ ಪ್ರೊಸೆಸಿಂಗ್ ಯೂನಿಟ್ ಅಂತ ಅಂತಾರೆ. ಅದು ಎಲ್ಲ ಕಂಪ್ಯೂಟರ್ಗಳಲ್ಲಿ ಇರಲ್ಲ. ಯಾರು ವಿಡಿಯೋ ಗೇಮ್ಗಳು ಆಡ್ತಾರೋ ಅವ್ರು ಮಾತ್ರ, ನಾವು 90ರ ದಶಕದ ಮಕ್ಕಳುಗಳಿಗೆ ಗೊತ್ತಿರ್ತದೆ ಇದು. GPU ಕಾರ್ಡ್ ಅಂತ ಸಪ್ರೇಟಾಗಿ ದುಡ್ಡು ಕೊಟ್ಟು ಹಾಕಿಸ್ಕೊತಾ ಇದ್ರು. ಆ GPU ಕಾರ್ಡ್ಗಳು ಬಂದವು.
ಅದೃಷ್ಟವಶಾತ್ ಆ ಜಿ ಪಿ ಯು ಕಾರ್ಡ್ಗಳು ಎಐಗೆ ಸೂಟೇಬಲ್ ಅಂತ ಆಯಿತು, ಆಯಿತಾ. ಯಾವುದೇ ಕಾರಣಕ್ಕೆ ಬಂದಿದ್ದು ಇದಕ್ಕೆ ಸೂಟ್ ಅಂತ ಆಯಿತು. ಸೊ ಎರಡನೇದು ಬೇಡಿಕೆ ಈಡೇರಿತು. ಮೂರನೇದು ಮಷಿನ್ ಲರ್ನಿಂಗ್ ಅಂತ ಬಂತು, ಅಲ್ಗೋರಿಥಮ್ಗಳಲ್ಲಿ ಇಂಪ್ರೂವೈಸ್ ಅಂತ ಆಯಿತು. ನ್ಯೂರಲ್ ನೆಟ್ವರ್ಕ್ ಅಂತ ಆಯಿತು. ನ್ಯೂರಲ್ ನೆಟ್ವರ್ಕ್ ಅಂದರೆ ಮನುಷ್ಯನ ಮೆದುಳನ್ನು ಅನುಕರಿಸುವಂತಹ ಅಲ್ಗೋರಿಥಮ್, ಅಂದರೆ ಒಂದಕ್ಕೊಂದು ನೋಡ್ ಅಂತ ಅಂತಾರೆ. ಅಂದರೆ ಸರಳವಾಗಿ ಹೇಳಬೇಕು ಅಂತಂದರೆ ಮನುಷ್ಯನ ಮೆದುಳನ್ನು ಅನುಕರಿಸುವಂತಹ ನರತಂತುಗಳನ್ನು ಅನುಕರಿಸುವಂತಹ ಅಲ್ಗೋರಿಥಮ್ಮು ಇರ್ತದೆ. ಅದರಲ್ಲಿ ಎಳೆ ಮಗುವಿನಂಗೆ ಮಾಹಿತಿಯನ್ನು ಕಲಿಸ್ತಾ ಹೋದರೆ ಅದು ತಾನಾಗೆ ಕಲಿಯುತ್ತಾ ಹೋಗುತ್ತದೆ, ವಿಷಯಗಳನ್ನು ಕಲಿಯುತ್ತಾ ಹೋಗ್ತದೆ. ಎಷ್ಟು ಸರಳವಾಗಿ ಅಂತಂತಂದರೆ ಮುಂಚೆ ಈ ನಮ್ಮ ಸಾಫ್ಟ್ವೇರ್ ಅಲ್ಗಾರಿಥಮ್ಗಳಿಗೆ ಒಂದು ಬೆಕ್ಕು ಮತ್ತು ಒಂದು ನಾಯಿಗೆ ಸ್ವಂತ ಗುರುತಿಸುವ ಶಕ್ತಿ ಇರಲಿಲ್ಲ. ಅದಕ್ಕೆ ನಾವು ಇದು ಬೆಕ್ಕು ಇದು ನಾಯಿ ಅಂತ ಹೇಳಿದ್ರೆ ಮಾತ್ರ ಅದು ಗುರುತಿಸೋಕ್ಕೆ ಆಗ್ತಿತ್ತು, ಸ್ವಂತ ಗುರುತಿಸೋ ಶಕ್ತಿ ಇಲ್ಲ. ಸೊ ಈ ನ್ಯೂರಲ್ ನೆಟ್ವರ್ಕ್ಗಳಿಂದ ಒಂದು 100 ಬೆಕ್ಕು ಅಥವಾ 100 ಭಿನ್ನ ಭಿನ್ನ ನಾಯಿಗಳ ಚಿತ್ರಗಳನ್ನ ತುಂಬುವುದಾದ್ಮೇಲೆ ಅದು ಸ್ವಂತ ಇದು ಗುರುತಿಸೋ ಶಕ್ತಿ ಬಂತು. ಅಲ್ಲಿಗೆ ಡೇಟಾ ಸಿಕ್ತು, ಕಂಪ್ಯೂಟಿಂಗ್ ಪವರ್ ಸಿಕ್ತು, ಅಲ್ಗೋರಿಥಮ್ ಸಿಕ್ತು. ಈ ಮೂರು ಒಟ್ಟುಗೂಡಿ ಎಐ ಅಂತ ಸೃಷ್ಟಿ ಆಯಿತು. ಇದು ಒಟ್ಟು ಇತಿಹಾಸ. ಅದಾದಮೇಲೆ 2016 ಆಸ್ಪಾಸ್ನಲ್ಲಿ ಆಲ್ ಯು ನೀಡ್ ಈಸ್ ಅಟೆನ್ಷನ್ ಅನ್ನೋ ಒಂದು ವೈಜ್ಞಾನಿಕ ಪೇಪರ್ ಅಂತ, ರಿಸರ್ಚ್ ಪೇಪರ್ ಅಂತ ಬಂತು. ಅದು ನಮ್ಮ ಭಾರತೀಯ ಆಶೀಷ ಅಸ್ವಾನಿ ಅನ್ನೋರು ಗೂಗಲ್ನಲ್ಲಿ ಮತ್ತು ಅವ್ರದ್ದೊಂದು ತಂಡ, 8 ಜನ ತಂಡಗಳ ಪೇಪರ್ ತಂದರು. ಅದರಲ್ಲಿ ಏನು ಹೇಳಿದ್ರು ಅಂದರೆ ಎಐ ಇಷ್ಟರಲ್ಲಿ ಎಐ ಬಂದಿತ್ತು, ಮಷಿನ್ ಲರ್ನಿಂಗ್ ಬಂದಿತ್ತು, ಎಐ ಇತ್ತು ಆಲ್ರೆಡಿ. ಅದೆಲ್ಲ ನೆಟ್ಫ್ಲಿಕ್ಸಲ್ಲೆಲ್ಲ ಆ ಥರ ಗೂಗಲೆಲ್ಲ ಬಳಸ್ತಾ ಇದ್ರು. ಆದರೆ ಅದಕ್ಕೆ ಪೂರ್ಣ ಮಟ್ಟದ ಇವತ್ತಿನ ಮಟ್ಟದ ರೆಕ್ಕೆ ಪುಕ್ಕ ಸಿಕ್ಕಿರಲಿಲ್ಲ. ಇನ್ನೂ ಸ್ಟ್ರಗಲ್, ಇನ್ನೂ ಕಷ್ಟಪಡ್ತಾ ಇದ್ರು, ಇನ್ನೂ ಏನೋ ಬೇಕಿತ್ತು ಅನ್ನೋ ಹಂತದಲ್ಲಿತ್ತು. ಆ ಟೈಮಲ್ಲಿ ಇವರು ಏನು ಹೇಳಿದ್ರು ಅಂತಂದರೆ ಆ ಪೇಪರ್ನಲ್ಲಿ, ಇಲ್ಲ ನಾವು ಮಾತಾಡೋ ಈಗ ನಾವಿಷ್ಟು ಮಾತಾಡ್ತಿದ್ದೀವಲ್ಲ, ಈ ಇಷ್ಟು ಮಾತಲ್ಲಿ ಪ್ರಮುಖವಾಗಿ ನಾವು ಕೆಲವು ಕೀವರ್ಡ್ಗಳಷ್ಟೇ, ನಾವು ಇಡೀ ಮಾತುಕತೆಯನ್ನು ಕೆಲವು ಕೀವರ್ಡ್ಗಳಷ್ಟೇ ಹಿಡಿದಿಡ್ತವೆ, ಮಿಕ್ಕಿದ್ದೆಲ್ಲ ಬರೀ ಗದ್ದಲ ಅಷ್ಟೇ ಅಂತ ಆ ಪೇಪರಲ್ಲಿ ಹೇಳಿದ್ರು ಅವರು. ಆಲ್ ಯು ನೀಡ್ ಈಸ್ ಅಟೆನ್ಷನ್ ಅಂತ. ಸೊ ಒಂದು 100 ಪದಗಳಿದ್ರೆ ಅದರಲ್ಲಿ ಒಂದು 4-5 ಪದಗಳು ಅಷ್ಟೇ ಇಡೀ ಮಾತಿನ ಸಂಭಾಷಣೆಯನ್ನು, ಸಾರವನ್ನು ಹಿಡಿದಿಡ್ತವೆ ಅಂತ. ಸೊ ಈ ಮಾಹಿತಿಯ ಈ ಅಂಶವನ್ನು ಇಟ್ಕೊಂಡು ಟ್ರಾನ್ಸ್ಫಾರ್ಮರ್ ಅನ್ನೋ ಆರ್ಕಿಟೆಕ್ಚರ್ನ ತೊಗೊಂಡ್ರು. ಅದನ್ನು ಈ ಓಪನ್ ಏರ್ ಎತ್ಕೊಂಡ್ರು. ಯಾರು? ಸ್ಯಾಮ್ ಆಲ್ಟ್ಮನ್ ಎತ್ಕೊಂಡ್ರು. ಅವ್ರು ಆಲ್ರೆಡಿ ಕಂಪ್ನಿ ಶುರು ಮಾಡಿದ್ರು. ಅವ್ರು ಈ ಐಡಿಯಾ ಎತ್ಕೊಂಡು ಟ್ರಾನ್ಸ್ಫಾರ್ಮರ್ ಅನ್ನೋ ಆರ್ಕಿಟೆಕ್ಚರ್ ಎತ್ಕೊಂಡ್ಬಿಟ್ಟು ChatGPT ಅಂತ ತಂದರು. 2023ಕ್ಕೆ ಇವತ್ತು ನಾವೇನು ಎ ನೋಡ್ತಿದ್ದೀವೋ ಅದು ಸಾರ್ವಜನಿಕವಾಗಿ ಬಂತು. ಅಲ್ಲಿಂದ ಎಲ್ಲರೂ ಶುರು ಹಚ್ಕೊಂಡ್ರು. ಸರ್, ಅಮೆರಿಕ ಮೂಲದಲ್ಲೇ ಇದು ಎಐ ಸಂಬಂಧಪಟ್ಟಂಗೆ ಬಂದಿರುವಂಥದ್ದಲ್ವಾ? ಅಮೆರಿಕ ಮೂಲದಲ್ಲೇ. ಈಗ ಮೊನ್ನೆ ಒಬ್ಬ ಅಮೆರಿಕ ವಿಜ್ಞಾನ ಪ್ರಾಧ್ಯಾಪಕರು ಒಬ್ಬರು ಹೇಳ್ತಾರೆ, ಮುಂದಿನ ಒಂದು 10 ವರ್ಷದ ಅವಧಿಯಲ್ಲಿ 99% ಎಐ ಕೈ ಸೇರ್ಕೊಳ್ಳುತ್ತೆ. ಈ ಯಾವುದೇ ಜಗತ್ತಿನ ಯಾವುದೇ ಮೂಲೆಯಲ್ಲಿ 99% ಕೆಲಸಗಾರರು ಶೂನ್ಯ ಆಗ್ಬಿಡ್ತಾರೆ ಅನ್ನೋ ಥರ ಮಾತಾಡ್ತಾರೆ. ಈ ಬಗ್ಗೆ ಹೇಳ್ತಾರೆ. ಕೆಲಸಗಾರರು ಶೂನ್ಯ ಆಗಲ್ಲ, ಅಂದರೆ ಕೆಲಸನೂ ಕಿತ್ಕೊಳ್ಳುತ್ತೆ ಎಐ. ಅದು ಎಲ್ಲರೂ ನೋಡಿ, ಅದು ಹೆಂಗೆ ಕೇಳಿಸ್ಕೊತಾರೆ ಅನ್ನೋದ್ರ ಮೇಲೆ ಅಥವಾ ಹೆಂಗೆ ಅರ್ಥ ಮಾಡ್ಕೊಳ್ತಾರೆ ಅನ್ನೋದ್ರ ಮೇಲೆ ಈ ವ್ಯತ್ಯಾಸಗಳು ಬರ್ತಾ ಇದ್ದಾವೆ. ಇವತ್ತಿನ ಏನು 99 ಕೆಲಸಗಳಿದಾವಲ್ಲ, ಅವು 199 ಇಲ್ಲವಾಗ್ತವೆ. ಅದು ಖಂಡಿತ. ಅದು ಈಗ ಉದಾಹರಣೆಗೆ 1900 ಅಂದ್ಕೊಳ್ಳೋಣ. ಯಾವ ಕಾಲದಲ್ಲಿ? ಬ್ರಿಟಿಷರಿದ್ರ ಕಾಲದಲ್ಲಿ. ಅವತ್ತು ಇದ್ದಿದ್ದು 99 ಉದ್ಯೋಗ ಇವತ್ತಿದಾವ? ಇಲ್ಲ. ಅವತ್ತು ಹಂಗಾರೆ ಅದರ ಅರ್ಥ ಏನು? 99 ಉದ್ಯೋಗ ಓದುವಂತನ? ಇಲ್ಲ. ಅಂದರೆ ಬೇರೆ ಉದ್ಯೋಗಗಳ ಬದಲಾವಣೆ ಆಗಿದೆ. ಆ ಅರ್ಥದಲ್ಲಿ ಬೆಳವಣಿಗೆ ಹೊಂದಿದ್ದೀವಿ, ಬದಲಾಗಿದ್ದೀವಿ, ರೂಪಾಂತರ ಹೊಂದಿದ್ದೀವಿ. ಸೊ ಎಐ ಆ 100 ವರ್ಷದಲ್ಲಾಗಿರೋ ಬದಲಾವಣೆನ ಇನ್ನು ಕೆಲವೇ ವರ್ಷಗಳಲ್ಲಿ ಮಾಡಲಿದೆ. ಅದು ಪ್ರಾಬ್ಲಮ್. ಅದು ಆಶ್ಚರ್ಯಕರವಾದ ಅಥವಾ ನಾವು ಅರಗಿಸಿಕೊಳ್ಳಬೇಕಾದ ಸತ್ಯ. ಏನು ಅಂತಂದರೆ, ಮನುಷ್ಯ ಇದನ್ನು ಚಾಲೆಂಜಿಂಗ್ ಆಗಿ ತಗೋಬೇಕಾಗಿದೆ. ನಾವು ನೋಡಿ, ಈ ಭಾರತ ಅಥವಾ ಭಾರತದ ಇಡೀ ವಿಶ್ವ ಡಿಜಿಟಲೈಸೇಷನ್ಗೆ ತುಂಬ ಹೊಂದ್ಕೊಳ್ಳೋದು, ಆ ವೇಗಕ್ಕೆ ಹೊಂದ್ಕೊಳ್ಳೋದು ಸ್ವಲ್ಪ ತಿಣುಕ್ತು, ಆಯಿತಾ?
ಎಷ್ಟು 90ನೇ ಇಸ್ವಿಯಿಂದ ಈಚೆಗೆ ಈ ಒಂದು 20-30 ವರ್ಷದಲ್ಲಿ ನಾವು ಡಿಜಿಟಲೈಸ್ ಆದ್ವಿ. ತುಂಬ ಕಷ್ಟಪಟ್ವಿ. ಅಂದರೆ ಇದಕ್ಕಿದಂಗೆ ಏನೇನೋ ಆಗೋಕ್ಕೆ ಶುರು ಆಗೋಯ್ತು. ಆಮೇಲೆ ಫೋನ್ಗಳು ಬಂದವು, ಸಡನ್ನಾಗಿ ಏನೇನೋ ಆಗೋಕ್ಕೆ ಶುರು ಆಯಿತು. ಒಂಥರ ಸಾಂಸ್ಕೃತಿಕ ರೆವಲ್ಯೂಷನ್, ಕಲ್ಚರಲ್ ರೆವಲ್ಯೂಷನ್ ಆಯಿತು, ಕ್ರಾಂತಿನೇ ಆಯಿತು. ಸ್ಮಾರ್ಟ್ಫೋನ್ಗಳು ಬಂದವು, ನಾಗರಿಕತೆನೇ ಬದಲಾಗೋಯಿತು. ಏನು ಮಾಡಬೇಕು ಗೊತ್ತಿಲ್ಲ, ಯಾವ್ದು ಸರಿ ಯಾವ್ದು ತಪ್ಪು ಗೊತ್ತಾಗ್ತಿಲ್ಲ, ಒಪ್ಕೊಳ್ಳೋಕ್ಕೆ ಯಾವುದು ಇದು ಗೊತ್ತಾಗ್ತಿಲ್ಲ. ಒಬ್ರು ಇದು ಸರಿ ಅಂತಾರೆ, ಒಬ್ರು ಅದು ಸರಿ ಅಂತಾರೆ, ಹೀಗೆ ದುರ್ಬಳಕೆ ಹಂಗೆ. ಅದು ಈಗ ಆ ವೇಗ ಇನ್ನಷ್ಟು ವೇಗ. ಈಗ 20 ವರ್ಷದಲ್ಲಾಗಿದ್ದು 2 ವರ್ಷದಲ್ಲಾಗತ್ತೆ. ಅಂದರೆ ಊಹೆ ಮಾಡ್ಕೊಳ್ಳಿ ನೀವು. ಅಂದರೆ ನಾವು ಇನ್ನೂ ಆ ವೇಗ ಹೆಚ್ಚಾಗುತ್ತೆ, ಆ ಬದಲಾವಣೆ ಹೆಚ್ಚಾಗತ್ತೆ. ಅದು ಎಲ್ಲರ AI ಶಕ್ತಿ ಮತ್ತು ಎಲ್ಲರಿಗೆ ಸ್ವಲ್ಪ ತಲೆಕೆಡಿಸಿರೋದು. ಈಗ ಮನುಷ್ಯ ಒಬ್ಬ ಕೆಲಸ ಮಾಡ್ತಾ ಇರೋ ವ್ಯಕ್ತಿಯ ಕ್ರಿಯಾಶೀಲತೆಗೂ AI ಮಾಡುವ ಕೆಲಸದ ಕ್ರಿಯಾಶೀಲತೆ ಮತ್ತೆ ಅಲ್ಲಿಗೂ ಇಲ್ಲಿಗೂ ವ್ಯತ್ಯಾಸ ಏನು ಸಿಗುತ್ತೆ ಅಂತ, ಏನು ಬರುತ್ತೆ ನೆಕ್ಸ್ಟ್? ಕ್ರಿಯಾಶೀಲತೆಯಲ್ಲಿ ಒಂದು ಹೇಳಬೇಕಂತಂದರೆ, ಮನುಷ್ಯ ಇಲ್ಲಿವರೆಗೆ ಮಾಡ್ತಿದ್ದು ಏನು ಕೆಲಸಗಳಿದಾವಲ್ಲ, ಅದರಲ್ಲಿ 100ಕ್ಕೆ 90 ಭಾಗ ಶ್ರಮಿಕ ಕೆಲಸಗಳು, ಆಯಿತಾ. ಆಮೇಲೆ ಪದೇ ಪದೇ ಮಾಡ್ತಿದ್ದ ಕೆಲಸಗಳು, ರಿಪಿಟೇಷನ್, ಡೈಲಿ ಮಾಡ್ತಿದ್ದ ನಾವು ಕೆಲಸಗಳೇ ಎಷ್ಟು, ರಿಪಿಟೇಟಿವ್ ಕೆಲಸಗಳೇ ಹೆಚ್ಚು. ಕ್ರಿಯಾಶೀಲ ಕೆಲಸಗಳು ಕಡಿಮೆ, ಒಂದು 10 ಭಾಗ ಅಂತ ಅಂದ್ಕೊಳ್ಳೋಣ, ಆಯಿತಾ. ಈ ರಿಪಿಟೇಟಿವ್ ಕೆಲಸಗಳೇನಿದ್ದಾವೆ ಅದನ್ನು AI ತುಂಬ ಚೆನ್ನಾಗಿ ಮಾಡುತ್ತೆ, ನಮಗಿಂತ ಚೆನ್ನಾಗಿ ಮಾಡುತ್ತೆ, ತುಂಬ ಅಕ್ಯುರೇಟಾಗಿ ಮಾಡುತ್ತೆ. ಅಂದರೆ ಅಕ್ಯುರೇಟಾಗಿ ಕನ್ನಡದಲ್ಲಿ ಏನಂತ ಗೊತ್ತಿಲ್ಲ. ಸೊ ಅಷ್ಟು ಬೇಗ ಚೆನ್ನಾಗಿ ಮಾಡುತ್ತೆ, ತುಂಬ ವೇಗವಾಗಿ ಮಾಡುತ್ತೆ, ಆಯಿತಾ. ಆಮೇಲೆ 100 ಜನ ಮಾಡೋದನ್ನ 5 ಜನ ಮಟ್ಟಿಗೆ ಮಾಡುತ್ತೆ. ಒಂದು 5 ಜನ ಇದ್ದರೆ ಸಾಕು ಮಧ್ಯದಲ್ಲಿ ನೋಡ್ಕೊಳ್ಳೋಕ್ಕೆ, ಹ್ಯೂಮನ್ ಇನ್ ದ ಲೂಪ್ ಅಂತ ಅಂತಾರೆ. ಸೊ ಅಷ್ಟು ಬೇಗ ಮಾಡುತ್ತೆ. ಸೊ ಆ ಕ್ಷಮತೆ ಜಾಸ್ತಿ ಆಗುತ್ತೆ, ಆಯಿತು. ಎರಡನೇದು ಕ್ರಿಯಾಶೀಲತೆಗೆ ಬರೋಣ. ಕ್ರಿಯಾಶೀಲತೆಯಲ್ಲಿ ಅದರಲ್ಲೂ ಕೂಡ ನಾವು ಮಾಡ್ತಿದ್ದು ಸುಮಾರು ಮಟ್ಟಿಗೆ ಸಾಧಾರಣ ಮಟ್ಟದ ಕ್ರಿಯಾಶೀಲತೆ, ಮೀಡಿಯಾಕ್ರಿಟಿ ಅಂತ ಅಂತೀವಿ ನಾವು. ಒಂದು ಮಡಕೆ ತಟ್ಟೋದೇ ಆಗಲಿ, ಅಥವಾ ಒಂದು ಚಿತ್ರ ಬರೆಯೋದೇ ಆಗಲಿ, ಅಥವಾ ಒಂದು ಸಿನಿಮಾ ತೆಗೆಯೋದೇ ಆಗಲಿ, ಒಂದು ಕತೆ ಬರೆಯೋದೇ ಆಗಲಿ, ಅದರಲ್ಲೂ ಕೂಡ ಅತ್ಯುನ್ನತ ಮಟ್ಟ ಅಂತ ಮನುಷ್ಯನ ಏನು ಕ್ರಿಯೇಟಿವಿಟಿ ಇರುತ್ತಲ್ಲ, ಅದು ಕ್ರೀಮಿ ಲೇಯರ್ ಅಂತ ಇರ್ತಿತ್ತು. ಅತ್ಯುನ್ನತ ಮಟ್ಟ ಒಂದು 5% ಅಂತ ಇರ್ತಿತ್ತು. ಮಿಕ್ಕಿದ್ದೆಲ್ಲ ಸಾಧಾರಣ ಮಟ್ಟನೇ ಇತ್ತಿತ್ತು. ಅಂದರೆ ಅದು ಯಾವುದು ಅದಿದೆಯಲ್ಲ, ಅದನ್ನು AI ಸುಲಭವಾಗಿ ಕಾಪಿ ಮಾಡುತ್ತೆ, ಆಯಿತಾ. ಅದು ಯಾಕಂದರೆ ಅದು ಮತ್ತೆ ರಿಪೀಟ್ ಮಾಡೋ ಶಕ್ತಿ ಇದೆ ಅದಕ್ಕೆ, ಆಯಿತಾ. ಕ್ರಿಯಾಶೀಲವಾಗೂ ಮಾಡುತ್ತೆ, ಭಾವನಾತ್ಮಕವಾಗಿ ಬಂದಾಗ AI ಪಾತ್ರ ಏನಿರುತ್ತೆ ಅಂತ, ಭಾವನಾತ್ಮಕವೂ ಕೂಡ ಅದು ಹೋಗುತ್ತಾ? ಭಾವನವನ್ನು ಮಿಮಿಕ್ ಮಾಡುತ್ತೆ. ಏನೇನು ಮಿಮಿಕ್ ಮಾಡೋಕ್ಕೆ ಸಾಧ್ಯವೋ ಅದೆಲ್ಲವನ್ನು ಅದು ಮಿಮಿಕ್ ಮಾಡುತ್ತೆ. ಒಂದು ತದ್ರೂಪ ಅಷ್ಟೇ, ಮನುಷ್ಯನ ಭಾವನೆಗಳ ತದ್ರೂಪ ಆಗ್ಬೋದು. ಹಾಂ, ತದ್ರೂಪ ಆಗ್ಬೋದು. ಎಷ್ಟು ತದ್ರೂಪ ಆಗ್ಬೋದು ಅಂದರೆ, ನಾನು ಆಗಲೇ ಹೇಳಿದ್ನಲ್ಲ, ಟ್ಯೂರಿಂಗ್ ಟೆಸ್ಟ್ ಅಂತ. ಅದು ನಮಗೆ ಗುರುತು ಹಿಡಿಯಲಾಗದಷ್ಟು ತದ್ರೂಪ ಮಾಡಿದಾಗ ಅದನ್ನೇನಂತೀರ ನೀವು? ಪಡಿ ಹೆಚ್ಚು. ಆವಾಗ ಅದು ನೀವು ಒಪ್ಕೊಳ್ಳೇಬೇಕಾಗತ್ತೆ, ಬೇರೆ ದಾರಿ ಇಲ್ಲ. ಈಗ ನೀವು ಕೂತ್ಕೊಂಡು ಮಾತಾಡ್ತಿದ್ದೀವಿ. ಈಗ ನನ್ನ ಜಾಗದಲ್ಲಿ ನಾನು ಒಂದು AI ರೋಬೋಟು ನಾಳೆ ಕೂರಿಸಿ ಇದೇ ಥರ ಉತ್ತರ ಕೊಡಿಸಿದ್ರೆ ಬೇರೆ ದಾರಿ ಇಲ್ಲ, ನಿಮ್ಗೆ ಒಪ್ಕೊಳ್ಳೋದೇ ದಾರಿ ಇಲ್ಲ. ಅವತ್ತು ತದ್ರೂಪಿ ಅಂತೀರಾ ಅಥವಾ ಡಿಸ್ಕಾರ್ಡ್ ಮಾಡ್ತೀರಾ, ಅಂದರೆ ತಿರಸ್ಕರಿಸ್ತೀರಾ. ಈಗ ಇದ್ರ ಜೊತೆಗೆ AI ಆಯಿತು ಉಪಯೋಗನೇ ಅಂತಂದರೆ ಅನಾನುಕೂಲಗಳಿಲ್ವಾ AI-ಇಂದ? ಏನೇನು ಅನಾನುಕೂಲಗಳಾಗ್ಬೋದು? ಅನಾನುಕೂಲಗಳು ಅನ್ನೋದಕ್ಕಿಂತ ಅಪಾಯಗಳದ್ದು ಒಂದು ಭಯ ಇದೆ. ಅಪಾಯಗಳು ಏನು ಅಂತಂತಂದರೆ ನೋಡಿ, ಅದ್ರ ಬಗ್ಗೆ ಒಂದು ದೊಡ್ಡ ಮಟ್ಟದ ಆಂದೋಲನ ನಡೀತು ಒಂದು 2 ವರ್ಷಗಳ ಹಿಂದೆ. ಅಂದರೆ ಆ ಬುಕ್ಕಲ್ಲಿ ನಾನು ಲಿಸ್ಟ್ ಮಾಡಿದ್ದೀನಿ. ಇವರೆಲ್ಲ ಒಂದು ಕ್ರಿಟಿಕ್ಗಳೆಲ್ಲ ಸೇರಿಕೊಂಡು ಏನಾಗ್ಬೋದು ಒಂದು ಅಂತ. ಅಂದರೆ ಈಗ ಒಂದು ನೋಡಿ, ಕೋವಿಡ್ ಟೈಮಲ್ಲಿ ಒಂದು ಲಸಿಕೆಗಳು ಬಂದು, ಲಸಿಕೆಗಳಿಂದ ಒಂದಷ್ಟು ಅನಾಹುತ ಆಗಿದೆ ಅನ್ನೋ ಒಂದು ಸುದ್ದಿ ಹರಿದಾಡ್ತಾ ಇದೆ ಈಗ, ಆಯಿತಾ. ಗೊತ್ತಿಲ್ಲದೆ ಅರ್ಜೆಂಟ್ ತಂದು ಏನೋ ಒಂದು ಮಾಡಿದ್ವಿ ಅಂತ ಭಯದಲ್ಲಿದ್ದಾರೆ ಈಗ ಹಾಗೆ ಕೋವಿಡ್ ಈಗ ಇದು ನಮಗೆ ಗೊತ್ತಿಲ್ಲ ಅದು ಎಷ್ಟು. ನಿಮಗೆ ಒಂದು ಇದು ಹೇಳಬೇಕು ಅಂದರೆ, AI ಬಗ್ಗೆ ಮಾಡೆಲ್ಗಳ ಬಗ್ಗೆ, ನಾವು ಒಂದು ಇನ್ಪುಟ್ ಕೊಡ್ತೀವಿ ಮತ್ತು ಔಟ್ಪುಟ್ ಎಕ್ಸ್ಪೆಕ್ಟ್ ಮಾಡ್ತೀವಿ. ಈ ಬಿಹೇವಿಯರ್ ನಮಗೆ ಒಂದು ಊಹಾತ್ಮಕ ಮಟ್ಟದಲ್ಲಿ ಗೊತ್ತಿದೆ, ಪ್ರಿಡಿಕ್ಟಿವ್ ಮಟ್ಟದಲ್ಲಿ ಗೊತ್ತಿದೆ. ನಿಖರವಾಗಿ ಇದೇ ಔಟ್ಪುಟ್ ಬರುತ್ತೆ ಅಂತ ಆ AI ಮಾಡೆಲ್ ಕಂಡು ಹಿಡಿದ ವಿಜ್ಞಾನಿಗೆ ಗೊತ್ತಿಲ್ಲ. ಸೊ ಇದು ಗೊತ್ತಿಲ್ಲದಾಗ ಇದು ಭಾಳ ಅಪಾಯಕರ. ಅಂದರೆ ನಾನು ಒಂದು ಮಾತ್ರೆ ಕಂಡು ಹಿಡಿದಾಗ
ಆ ಮಾತ್ರೆ ನೀವು ನುಂಗಿದಾಗ ಹ್ಮ್. ನಿಮಗೆ ಹಿಂಗೇ ಆಗುತ್ತೆ ಅಂತ ನಿಖರವಾಗಿ ಹೇಳಿದ್ರೆ ಮಾತ್ರ ಆ ಮಾತ್ರೆ ಅಪ್ರೂವ್ ಆಗುತ್ತೆ. ಹೌದು ಹೌದಾ? ಈ ಮಾತ್ರೆ ಹಿಂಗೆ ಕೆಲಸ ಮಾಡ್ಬೋದು ಅಥವಾ ಮಾಡದೇ ಇರ್ಬೋದು ಅಥವಾ ಬೇರೆ ಯಾರು ಒಂದು 100 ಥರ ಬಿಹೇವ್ ಮಾಡ್ಬೋದು ಅಂತ ಅಂದಾಗ ಆ ಮಾತ್ರೆ ಅಪ್ರೂವ್ ಆಗಲ್ಲ. ಅಂದ್ರೆ ಇನ್ನೂ AI ಬಗ್ಗೆ ಸ್ಪಷ್ಟತೆ ಇಲ್ಲ ಕೆಲವು ವಿಚಾರದಲ್ಲಿ. ಹಾಂ, ಅದು ಏನು ಜನ್ರೇಟ್ ಮಾಡುತ್ತೆ ಅನ್ನೋದು ಪ್ರಿಡಿಕ್ಟಿವ್ ಮಟ್ಟದಲ್ಲಿ ಇದೆ. ಸಾಧ್ಯ ಇಲ್ಲ ಈಗ ಸದ್ಯಕ್ಕೆ. ಸದ್ಯಕ್ಕಲ್ಲ, ಅದಿರೋದೇ ಹೇಗೆ ಜನರೇಟಿವ್, ಅದು ಇಟ್ಸ್ ಎ ಪ್ರಿಡಿಕ್ಟಿವ್. ಅದನ್ನು ನೆಕ್ಸ್ಟ್ ಟೋಕನ್ ಪ್ರಿಡಿಕ್ಷನ್ ಅಂತ ಅಂತಾರೆ. ಅದಿರೋದೇ ಹೇಗೆ ಜನರೇಟಿವ್ ಅಂತಂತಂದರೆ ಇಟ್ ಪ್ರಿಡಿಕ್ಟ್ಸ್ ದ ನೆಕ್ಸ್ಟ್ ವರ್ಲ್ಡ್. ಜನರೇಟಿವ್ ಮಾಡೆಲ್ ಅಂತಂದರೆ ನಿಖರವಾಗಿ ನೀವು ಈಗ ಒಂದು ಪ್ರಶ್ನೆ ಕೇಳಿದ್ರೆ ಒಂದು ಉತ್ತರ ಕೊಡುತ್ತೆ, ಅದೇ ಪ್ರಶ್ನೆ ಇನ್ನೊಂದ್ಸಲ ಕೇಳಿದ್ರೆ ಅದೇ ಉತ್ತರ ಕೊಡಲ್ಲ. ಅದ್ರ ಸರಿಯಾದ ಉತ್ತರನೇ ಕೊಡ್ತಾ ಇರುತ್ತೆ. ಸರಿಯಾದ ಉತ್ತರ ಕೊಡುತ್ತೆ, ಬೇರೆ ಥರ ಕೊಡುತ್ತೆ, ಬೇರೆ ಅಥವಾ ನೀವು ಇನ್ನೊಂದು ರೀತಿ ಕೇಳಿದ್ರೆ ಇನ್ನೊಂದು ಉತ್ತರನೂ ಕೊಡುತ್ತೆ. ಇನ್ನೊಂದು ಸಮಸ್ಯೆ ಇದೆ ಆಯಿತಾ. ಒಂದು ಪ್ರಶ್ನೆ ಕೇಳ್ತೀರಾ, ಒಂದು ಉತ್ತರ ಕೊಡುತ್ತೆ. ಹೌದಾ, ಟೀಚರ್ಗಳು ಕೇಳ್ತಾರೆ ನಿಮ್ಮನ್ನು ಪ್ರಶ್ನೆ ಎತ್ತು ನಿಲ್ಲಿಸಿ ಒಂದು ಪ್ರಶ್ನೆ ಕೇಳ್ತಾರೆ, ಒಂದು ಉತ್ತರ ಹೇಳ್ತೀರಾ, ಕರೆಕ್ಟಾಗಿ ಹೇಳ್ತಿದ್ಯಾ ಇಲ್ವಾ ಅಂತ ಟೀಚರ್ ನಿಮ್ಮನ್ನು ಕೇಳ, ಅವಾಗ ನಿಮ್ಗೆ ಡೌಟ್ ಬರುತ್ತೆ, ತಪ್ಪಿ ಬಗ್ಗೆ ಏನು ಹೇಳ್ತೀರಾ. AI ಹಾಗೆ ಬಿಹೇವ್ ಮಾಡುತ್ತೆ. ಅಲ್ಲಿಗೆ AI ಸರಿ ಹೇಳ್ತಿದೆಯೋ ಇಲ್ವೋ ಅಂತ ಒಂದು ನಿಮಗೆ ಅನುಮಾನ ಬರುತ್ತೆ. ಸೊ ಈ ರೀತಿ ಬಿಹೇವಿಯರ್ ಇದೆ AI. ಈ ಮಾಹಿತಿ ಕಲೆ ಹಾಕೋದು ಎಲ್ಲಿಂದ? ಇದು AI ಇರೋದನ್ನೇ ಹೇಳ್ತಾ ಇರುತ್ತಲ್ವ. ಈಗ ನಾವೇನು ಇಲ್ಲಿವರೆಗೂ ಕ್ರೋಢೀಕರಣ ಆಗಿದೆಯೋ ಡೇಟಾಗಳು, ಅದನ್ನೇ ಅನಾಲಿಸಿಸ್ ಮಾಡಿ ಹೇಳ್ತಾ ಇರುತ್ತೆ. ಹೌದು. ಬೇರೆ ಏನು ಅದರ ಒಂದು ಊಹೆ ಆಗಲಿ, ಅದರ ಒಂದು ಅತ್ಯಾಧುನಿಕ ತಂತ್ರಜ್ಞಾನ ಏನಿರಲ್ಲ. ಇರೋದನ್ನೇ ಹುಡುಕಿ ಹೇಳೋ ಪ್ರಯತ್ನ ಸರ್ಚಲ್ಲಿ. ಇಲ್ಲ, ಹುಡ್ಕೋದಲ್ಲ ಅದು. ನೀವು ಯೋಚನೆ ಮಾಡೋ, ಅದನ್ನು ಕಲ್ಪಿಸ್ಕೊಳ್ಳೋದು, ಅದರಲ್ಲಿ ಸ್ವಲ್ಪ ಭಿನ್ನತೆ, ವಿಜುವಲೈಸ್ ಮಾಡ್ಕೊಳ್ಳೋದು ರೀತಿ ಬದಲಾಗಬೇಕಾಗಿದೆ. ಅದು ಒಂದು ವೆಕ್ಟರೈಸೇಷನ್ ಅಂತ ಅಂತಾರೆ. ಇಡೀ ಇಂಟರ್ನೆಟ್ಟಲ್ಲಿರೋ ಮಾಹಿತಿಯನ್ನು ಜಾಲಾಡಿ ಒಂದಕ್ಕೊಂದು ಪದಗಳ ಸಂಬಂಧದ ಡಿಕ್ಷನರಿಯನ್ನು ಕ್ರಿಯೇಟ್ ಮಾಡ್ಕೊಳ್ಳುತ್ತೆ. ಬಹಳ ಸರಳವಾಗಿ ಹೇಳಬೇಕು ಅಂತಂದರೆ, ಈಗ ನನ್ನ ಹೆಸರು ನಿಮ್ಮ ಹೆಸರು ನಡುವೆ ಒಂದು ಡಿಕ್ಷನರಿ ಒಂದು 10 ಪದಗಳ ಎಲ್ಲ ಇಡೀ ಏನೇನು ಪದಗಳಿದಾವಲ್ಲ, ಪ್ರತಿಯೊಂದು ಪದಗಳ ನಡುವೆ ಒಂದು ಸಂಬಂಧಗಳ ಡಿಕ್ಷನರಿ ಕ್ರಿಯೇಟ್ ಮಾಡ್ಕೊಳ್ಳುತ್ತೆ. ಅದಕ್ಕೊಂದು ವೆಯ್ಟ್ ಕೊಡುತ್ತೆ, ತೂಕ. ಈ 2 ಪದಗಳ ನಡುವೆ ಇರಬಹುದಾದ ತೂಕ ಕೊಡುತ್ತೆ, ತೂಕ ವ್ಯತ್ಯಾಸ ಎಲ್ಲನೂ ಕೊಟ್ಕೊಳ್ಳುತ್ತೆ. ಬಯಾಸು ಆ್ಯಂಡ್ ವೆಯ್ಟ್ ಆ್ಯಂಡ್ ಬಯಾಸ್ ಅಂತ ಅಂತಾರೆ. ಅದನ್ನು ಕೊಟ್ಕೊಂಡು ನಾವು ಒಂದು ಪ್ರಶ್ನೆ ಕೇಳಿದಾಗ ಅದು ಮೆಥಮೆಟಿಕಲಿ ಅಲ್ಗೋರಿಥಮ್ ಪ್ರಕಾರ ನೆಕ್ಸ್ಟು ಟೋಕನ್ನ ಪ್ರೆಡಿಕ್ಟ್ ಮಾಡುತ್ತೆ. ಊಹಿಸುತ್ತೆ. ಊಹಿಸಿ ಹೊಸ ಸಾಲನ್ನು ಕಟ್ಟಿ ನಿಮಗೆ ಉತ್ತರವನ್ನು ಕೊಡುತ್ತೆ. ಆಶ್ಚರ್ಯಕರ ರೀತಿಯಲ್ಲಿ ಅದು ಸರಿಯಾದ ಉತ್ತರ ಆಗಿರುತ್ತೆ. ಮನುಷ್ಯ ಭಾಷೆಯಲ್ಲಿ ಉತ್ತರ ಆಗಿರುತ್ತೆ. ಸೊ ಈ ರೀತಿಯಾಗಿ ಇದೆ. ಹಾಗಿದ್ರೆ ಈಗ ನೀವು ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸರಳ ಕನ್ನಡದಲ್ಲಿ ಅಂತ ಏನು ಆ ಪುಸ್ತಕದಲ್ಲಿ ಹೇಳಕ್ ಹೊರಟಿರೋದಾದ್ರೆ ಅದೇ ಈಗ ನಾನು ಇಷ್ಟೊತ್ತು ಮಾತಾಡ್ತಿರೋದೇ ಅದನ್ನೇ ಹೇಳ್ತಾ ಇದ್ದೀನಿ. ಸರಳ ಕನ್ನಡದಲ್ಲಿ ಸಾಮಾನ್ಯರಿಗೂ ಅರ್ಥ ಆಗೋ ರೀತಿಯಲ್ಲಿ ಬರ್ತಿದೆ. ಈಗ ಆನೆ, ಈಗ ಸೇಮ್ ವೆಕ್ಟರ್ ಅಂತ ನಾನು ಹೇಳ್ತಿದ್ದೆ ನಿಮಗೆ. ಆನೆ ಬಂಡೀಪುರದಲ್ಲಿ ಕಾಣಿಸ್ಕೊಂಡಿತ್ತು ಅನ್ನೋ ಒಂದು ಸಾಲು ಆಯಿತಾ. ಆನೆ ಹಾರುತ್ತದೆ ಅನ್ನೋದು ಇನ್ನೊಂದು ಸಾಲು ಆಯಿತಾ. ಎರಡು ಸಾಲು ಎಲ್ಲೋ ಎತ್ಕೊಳ್ಳುತ್ತೆ. AI ಮಾಡಲ್ಲು ಓದುತ್ತೆ, ನ್ಯೂರಲ್ ನೆಟ್ವರ್ಕ್ ಓದುತ್ತೆ. ಅದೇ ಆನೆ ಹಾರುತ್ತದೆ ಅನ್ನೋದು ಒಂದು ಕಾಲ್ಪನಿಕ ಕತೆ. ಆನೆಗೂ ಹಾರೋದಕ್ಕೂ ಸಂಬಂಧ ಇಲ್ಲ. ಸೊ ಆ ಎರಡರ ನಡುವೆ ಸಂಬಂಧದಲ್ಲಿ ರಿಲೇಷನ್ಶಿಪ್ ಡಿಕ್ಷನರಿಲಿ ತೂಕದ ಕಡಿಮೆ ಆಗುತ್ತೆ. ಯಾವತ್ತಾರು ಒಂದು ದಿವಸ ನಾನು ಒಂದು ಕಾಲ್ಪನಿಕ ಕತೆ ಹೇಳು ಅಂದಾಗ ಜೋಡಿಸಿ ಕತೆ ಹೇಳುತ್ತೆ ನಿಮಗೆ, ಆನೆ ಹಾರುತ್ತದೆ ಅಂತ ಆಯಿತಾ. ಆದರೆ ಇನ್ನೊಂದು ದಿವಸ ನನಗೆ ಯಾವುದೋ ಆನೆ ಮತ್ತು ಆನೆಗೆ ಬಂಡೀಪುರದಲ್ಲಿ ಏನೋ ಕತೆ, ಇದು ಸತ್ಯದು ಏನೋ ಒಂದು ಮಾಹಿತಿ ಹೇಳು ಅಂದಾಗ ಆನೆ ಬಂಡೀಪುರದಲ್ಲಿ ಕಾಣಿಸ್ಕೊಂಡಿತ್ತು ಅಂತ ನಿಮಗೆ ಆ್ಯಕ್ಚುಲಿ ಒಂದು ಫ್ಯಾಕ್ಟ್, ವಾಸ್ತವ ಸಂಗತಿಗೆ ಜೋಡಿಸಿ ಹೇಳ್ತದೆ ಹಾಗೆ. ಸೊ ಇಲ್ಲ, ಹೇಳಲ್ಲ, ಯಾಕಂದರೆ ಅದು ವೆಯ್ಟ್ ಕಡಿಮೆ ಇದೆ ಅದು ಆಯಿತಾ. ಸೊ ಮಲ್ಟಿ ವೆಕ್ಟರ್, ಹಲವು ಹಂತಗಳ ವೆಕ್ಟರ್ ಅದು ಅಂತಾರೆ, ಡೈಮೆನ್ಷನಲ್ ಮಲ್ಟಿ ಡೈಮೆನ್ಷನಲ್ ವೆಕ್ಟರ್ ಡೇಟಾಬೇಸ್ ಅಂತಾರೆ ಅದನ್ನು. ಸೊ ಆ ರೀತಿಯ ಜೋಡಿಸ್ಕೊಂಡಿರುತ್ತೆ ಅದು. ಮಧು ON ಅವರು ಯಾರು? ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಇಷ್ಟೊಂದು ಮಾಹಿತಿ ತೆಗೆದು ಪುಸ್ತಕ ಬರೆಯುವಷ್ಟು ಆಸಕ್ತಿ ಎಲ್ಲಿಂದ ಬಂತು ನಿಮಗೆ? ಇಲ್ಲ, ನಾನು ಒಬ್ಬ ಸಾಫ್ಟ್ವೇರ್ ಆರ್ಕಿಟೆಕ್ಟ್ ನಾನು ಆಯಿತಾ. ಮೂಲ ಎಲ್ಲಿವರೆಗೂ? ನಾನು ಮೂಲ ತುಮಕೂರು. ಈ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನಲ್ಲಿ BE ಮಾಡಿದ್ದೀನಿ. ಆಮೇಲೆ ಸಾಫ್ಟ್ವೇರ್ ಸಿಸ್ಟಮ್ಸಲ್ಲಿ ಮಾಸ್ಟರ್ಸ್ ಮಾಡಿದ್ದೀನಿ. ಇನ್ಫೋಸಿಸಲ್ಲಿ ಕೆಲಸ ಶುರು ಮಾಡಿ
ಈಗ ಒಂದು ಇಂಡಸ್ಟ್ರಿ ಒಂದು ಆಲ್ಮೋಸ್ಟ್ ಒಂದು 16-17 ವರ್ಷ ಆಗಿದೆ ಅಂತ ಅನ್ಕೊತೀನಿ. ಐ ಟಿ ಕ್ಷೇತ್ರದಲ್ಲಿ 2008ರಿಂದ ಇದ್ದೀನಿ. 2008ರಿಂದ ಇದ್ದೀನಿ. ನನಗೆ ಉದ್ಯೋಗದ ಜೊತೆಗೆ ಬರವಣಿಗೆ ಆಸಕ್ತಿ, ಕತೆ ಕಾದಂಬರಿ ಆಸಕ್ತಿ ಇದೆ. ಕಳೆದ 2016ರಿಂದ ಈಚೆಗೆ ಕತೆ ಕಾದಂಬರಿಗಳು ಎಲ್ಲ ಬರೀತಿರ್ತೇನೆ. ಆಮೇಲೆ ವಿಜಯ ಕರ್ನಾಟಕದಲ್ಲಿ ತಂತ್ರಜ್ಞಾನದ ಬಗ್ಗೆ ಲೇಖನಗಳು ಬರಿತೀನಿ. ನಾನು ಅದು ಬರೀತಿರಲಿಲ್ಲ ಮುಂಚೆ. ಕತೆ ಕಾದಂಬರಿ ಆಸಕ್ತಿ ಮತ್ತು ಈ ನನ್ನ ಸೊ ಕನಸೆ ಕಾಡು ಮಲ್ಲಿಗೆ ಕಾದಂಬರಿ ಅಂತ ಆ ರೀತಿ ನನ್ನ ಆಸಕ್ತಿ. ಸ್ವಲ್ಪ ಇನ್ನೊಂದು ಆಯಾಮ ತಗೊಂಡಿದ್ದು ಫಿಫೋ ಅದು ಕತೆಗಳು, ಅದು ಗಂಭೀರ ಫಿಲಾಸಫಿಕಲ್. ಸ್ವಲ್ಪ ಅಲ್ಲಿಂದ ಒಂಚೂರು ಸೌಂಡ್ ಬೇರೆ ಥರ ಆಯಿತು. ಡಾರ್ಕ್ ವೆಬ್ ಯಾವ ಈ ಇಂಟೆಲಿಜೆನ್ಸ್ ಹಿಂದೆಗಡೆನ ವರ್ಷನ್ ತರ. ಹೌದು, ಇದರ ಹಿಂದಿನ ವರ್ಷನ್ನು. ಅದು ನೀವು ಓದಿದ್ರೆ ಕಂಪ್ಯೂಟರ್ ಆ್ಯಕ್ಚುಲಿ ಏನು ಅಂತ ನಿಮಗೆ ಅರ್ಥವಾಗುತ್ತೆ. ಸಾಫ್ಟ್ವೇರ್ ಇಂಜಿನಿಯರ್ ಏನು ಮಾಡ್ತಾರೆ ಅಂತ ಅರ್ಥವಾಗುತ್ತೆ. ತುಂಬ ಜನ ಕಂಪ್ಯೂಟರ್ ಅಂದರೆ ಕೀಬೋರ್ಡ್ ಕೊಟ್ಟೋದು ಅಂದ್ಕೊಂಡಿರ್ತಾರೆ, ಅಥವಾ ತುಂಬ ಹೈಫೈ ಏನೋ ಅಂತ ಅಂದ್ಕೊಂಡಿರ್ತಾರೆ. ಭಾಳ ಸರಳವಾಗಿ ಕಂಪ್ಯೂಟರ್ ಲ್ಯಾಂಗ್ವೇಜು ಅಂತಂತಂದರೆ 5 ವೋಲ್ಟ್ ಕರೆಂಟ್ ಕೊಟ್ಟು ಕರೆಂಟ್ ತೆಗಿಯೋದು ಕಂಪ್ಯೂಟರ್ ಭಾಷೆ. ಸಿಲಿಕಾನ್ಗೆ ಕರೆಂಟ್ ಕೊಟ್ಟು ತೆಗಿಯೋದೇ 0101 ಭಾಷೆ ಅಂತ ಏನು ನಿಮಗೆಲ್ಲ ಹೇಳ್ತಾರಲ್ಲ. ಸಿನಿಮಾಗಳಲ್ಲೆಲ್ಲ 01 ತೋರಿಸ್ತಾ ಇರ್ತಾರೆ, ಹಿಂಗೆ ಮೇಲೆ ಕೆಳಗಡೆ ಹೋಗೋದು ಈ ರೀತಿ. ಅದನ್ನೇ ಬಹಳ ವೇಗವಾಗಿ ಕರೆಂಟ್ ಕೊಟ್ಟು ತೆಗೆದು ಅದಕ್ಕೆ 01ಗಳನ್ನ ಜೋಡಿಸಿ ನಮಗೆ ಎ ಅಂದರೆ ABCD ಅಂತ ಏನಂತೀವಲ್ಲ, ಅಥವಾ ಅವನ್ನ ಹಲವು 10ಗಳ ಜೋಡಣೆ. ಆ ಹಲವು 10ಗಳ ಜೋಡಣೆ ಹಲವು ಸಲ ಒಂದು ಕರೆಂಟ್ ಕೊಟ್ಟು ಕರೆಂಟ್ ತೆಗೆಯೋದುಗಳ ಜೋಡಣೆ ವೇಗವಾಗಿ ಸಿಲಿಕಾನ್ಗೆ, ಕಂಪ್ಯೂಟರ್ಗೆ, ಟ್ರಾನ್ಸಿಸ್ಟರ್ಗೆ. ಸೊ ಹಾಗೆ ನಾವು ಒಂದು ಅಥವಾ ಏನ ಕಂಪ್ಯೂಟರ್ಗೆ ಅರ್ಥ ಮಾಡಿಸೋದು. ಸೊ ಅಷ್ಟು ಸರಳವಾಗಿ ನಾವೇ ABCD ಕಲಿಸೋದು, ಅರ್ಥ ಮಾಡಿಸೋದು. ಅದಕ್ಕೆ ಕಂಪ್ಲೀಟ್ ಅದ್ರ ಬಗ್ಗೆನೇ ಹೇಳಿರುವಂಥದ್ದು. ಪೂರ್ತಿ ಕಂಪ್ಯೂಟರು ಮತ್ತು ವೆಬ್ ಹೆಂಗೆ ಕೆಲಸ ಮಾಡುತ್ತೆ ಅಂತ ಹೇಳಿಸೋದು ಆ ರೀತಿ. VPN ಹೆಂಗೆ ಕೆಲಸ, ಇದರಲ್ಲಿ AI ಜೊತೆಗೆ ಎರಡನೇ ಭಾಗದಲ್ಲಿ VPN ಅಂದರೆ ಹೆಂಗೆ ಕೆಲಸ ಮಾಡುತ್ತೆ, ಇಂಟರ್ನೆಟ್ ಡೌನ್ಲೋಡ್ ಅಂದರೆ ಹೇಗೆ, ಅಪ್ಲೋಡ್ ಅಂದರೆ ಹೇಗೆ, ಏನಂದರೆ ಯಾಕೆ ಡೌನ್ಲೋಡ್ ವೇಗವಾಗಿ ಇರ್ತದೆ, ಅಪ್ಲೋಡ್ ಅಂದರೆ ಯಾಕೆ ನಿಧಾನವಾಗಿರ್ತದೆ, ಸ್ಯಾಟಲೈಟ್ ಫೋನ್ ಅಂದರೆ ಏನು, ಮಾಮೂಲಿ ಮೊಬೈಲ್ ಫೋನ್ ಅಂದರೆ ಏನು. ಸಾಮಾನ್ಯವಾಗಿ ನಮ್ಮ ಮೊಬೈಲ್ ಫೋನ್ ಅಂದರೆ ಎಲ್ಲ ಅಂದ್ಕೊಂಡಿರ್ತಾರೆ ಎಲ್ಲ ಗಾಳಿಲೇ ಸಿಗ್ನಲ್ ಹೋಗುತ್ತೆ ಅಂತ. ಅದು ಹೋಗೋದು ಇಲ್ಲಿ 10 ಟವರಿಗೆ ಮಾತ್ರ. ಆಮೇಲೆ ನಮ್ಮ ಕೆಳಗಡೆ ಕೇಬಲಲ್ಲಿ ಆಸೆ ಹೋಗುತ್ತೆ, ಆಮೇಲೆ ಸಮುದ್ರದಲ್ಲಿ ಆಸೆ ಹೋಗುತ್ತೆ, ಅಮೆರಿಕವರೆಗೂ ಹೋಗೋದು ಸಮುದ್ರದಲ್ಲಿ ಆಸೆನೇ ಕೆಳಗಡೆ ಸಿಗ್ನಲ್ ಹೋಗೋದು. ಬಟ್ ಅಷ್ಟು ವೇಗವಾಗಿ ಹೋಗುತ್ತೆ ಸಿಗ್ನಲ್ಲು. ಅದು ಇದು ಎಲೆಕ್ಟ್ರಾನಿಕ್ಸ್ ಪವರ್. ನಾನು ಎಲೆಕ್ಟ್ರಾನಿಕ್ಸ್ ಓದಿರೋದ್ರಿಂದ ನನಗೆ ಅದೆಲ್ಲ ಮಾಹಿತಿ ಇದೆ. ಸೊ ಹಾಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನೇ ಕನ್ನಡದಲ್ಲೇ ಬರೀಬೇಕು ಅಂತ ಯಾಕೆ ಅನಿಸ್ತು, ಮತ್ತು ಇದಕ್ಕೆ ಮಾಹಿತಿ ಎಲ್ಲಿಂದ ಆಧರಿಸಿ ಬರೆದ್ರಿ? ನಾನು ಈಗ ನಾವು ಅದು ಹೇಳಬೇಕು ಅಂದರೆ ನಾನು ಸರಳ ಕನ್ನಡದಲ್ಲಿ ಅಂತ ಹಾಕಿದ್ದೀರಿ, ಅದಕ್ಕೋಸ್ಕರ. ಸರಳ ಕನ್ನಡ ಅಂದರೆ ಅದು ಹೇಳಿದ್ನಲ್ಲ, ಡಾರ್ಕ್ ವೆಬ್ ಅದು ಅಚಾನಕ್ಕಾಗಿ ಬಂದಿದ್ದು. ನಾನು ಫೇಸ್ಬುಕ್ಕಲ್ಲಿ ಸುಮ್ಮನೆ ಏನೋ ಒಂದು ಪೋಸ್ಟ್ ಹಾಕಿದೆ. ಆಮೇಲೆ ಇದನ್ನು ಹೆಚ್ಚು ಬರೀರಿ ಅಂತ ಜನ ಕೇಳ್ಕೊಂಡ್ರು. ತಂತ್ರಜ್ಞಾನವನ್ನು ನೀವು ವಿಕಿಪೀಡಿಯಾದಲ್ಲಿ ಕನ್ನಡದಲ್ಲಿ ಆಪರೇಟಿಂಗ್ ಸಿಸ್ಟಮ್ ಅಂತ ಸುಮ್ಮನೆ ಉದಾಹರಣೆಗೆ ಹೇಳ್ತೀನಿ. ಆರ್ಟಿಕಲ್ ಇದೆ, ಆಪರೇಟಿಂಗ್ ಸಿಸ್ಟಮ್ ಕನ್ನಡದಲ್ಲಿ ಏನೋ ಇದೆ, ಅದು ಓದಿ ನೋಡಿ, ಓಡಿ ಹೋಗೋ ಹಂಗಿದೆ. ಅದು ಓದ್ಬಿಟ್ರೆ ಇನ್ನೊಂದ್ಸಲ ಕನ್ನಡದಲ್ಲಿ ತಂತ್ರಜ್ಞಾನವನ್ನು ಓದೋದೇ ಬೇಡ, ಆ ಥರ ಇದೆ. ವಾಹಕ ಸಾಧನಗಳು ಇದು ಏನೇನೋ ಇದೆ, ಅದನ್ನು ಅರ್ಥವೇ ಆಗಲ್ಲ, ಓದುವ ಆಸಕ್ತಿ ಬರಲ್ಲ, ಹಾಗಿದೆ. ಈ ರೀತಿ ಇದ್ದಾಗ ನನಗೆ ಅದನ್ನು ಬಹಳ ಸರಳವಾಗಿ ಪಕ್ಕದಲ್ಲಿ ಕೂರಿಸ್ಕೊಂಡು ಯಾರಿಗೋ ಒಬ್ಬರಿಗೆ ಹಂಗಲ್ಲಪ್ಪ ಹಿಂಗೆ ಹೇಳ್ದಂಗೆ ಕಿವಿಲಿ ಹೇಳ್ದಂಗೆ ನಾನು ತಂತ್ರಜ್ಞಾನವನ್ನು ಹೇಳೋಕ್ಕೆ ಶುರು ಮಾಡಿದೆ. ಅದು ಎಲ್ರಿಗೂ ಮನಮುಟ್ಟುವ ಹಾಗೆ ಅರ್ಥವಾದಂಗೆ ಅನ್ನಿಸ್ತು, ಒಪ್ಕೊಂಡ್ರು. ಅದು ಅಲ್ಲಿಂದ ಶುರುವಾಗಿ ಡಾರ್ಕ್ ವೆಬ್ ಬಂತು. ಆಮೇಲೆ ನಾನು ಅಂಗಣ ಶುರು ಮಾಡಿದೆ. ಅಷ್ಟೊತ್ತಿಗೆ ಇದು AI 2023 AI ಅಬ್ಬರ ಶುರುವಾಯಿತು. ಅದು AI ಅಂದಮೇಲೆ ಈಗ ಬದಲಾವಣೆ ಎಲ್ಲ ಕಡೆನೂ ಆಗಲೇಬೇಕು. ಸೊ ನಮ್ಮ ಆಫೀಸಲ್ಲೂ ಬದಲಾವಣೆ ಆಗ್ತಾ ಇದೆ. ಈಗ ಇನ್ಫ್ಯಾಕ್ಟು ನಾವು ಮಾಡ್ತಿರೋ ಪ್ರಾಡಕ್ಟ್ AI ಇನ್ಫ್ರಾಸ್ಟ್ರಕ್ಚರ್ ಫ್ಯೂಷನ್ HCI ಅಂತ ಮಾಡ್ತಾಯಿದ್ದೀವಿ ನಮ್ಮ ಆಫೀಸಲ್ಲಿ. ಅದು AI ಅಪ್ಲಿಕೇಶನ್ಗಳನ್ನ ಬಿಲ್ಡ್ ಮಾಡೋಕ್ಕೆ
ಇಟ್ಸ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಅಂತಾರೆ. ಅದು ಇಟ್ಸ್ ಎನ್ HCI, ಹೈಪರ್ ಕನ್ವರ್ಜ್ ಇನ್ಫ್ರಾಸ್ಟ್ರಕ್ಚರ್ ಅಂತ. ಅದ್ರ ಮೇಲೆ ನಾವು GPU ಸರ್ವರ್ಗಳು ಇಡ್ತೀವಿ. ಅದ್ರ ಮೇಲೆ NVIDIA GPU ಆಪ್ರೇಟರ್ ಇನ್ಸ್ಟಾಲ್ ಮಾಡ್ತಾರೆ, ಮಾಡಿಕೊಡ್ತೇವೆ. ಅದ್ರ ಮೇಲೆ ಕಸ್ಟಮರ್ಸು, ನಮ್ಮ ಕಸ್ಟಮರ್ಗಳು ಅವ್ರ AI ಅಪ್ಲಿಕೇಶನ್ಸ್ನ ಬಿಲ್ಡ್ ಮಾಡಿ ಮತ್ತು ಅವರು ಇನ್ನೇನೋ ಮಾಡ್ತಾರೆ ಅದ್ರ ಮೇಲೆ. ಸೊ ಅದೊಂದು ದೊಡ್ಡ ಸಾಫ್ಟ್ವೇರ್ ಅಂದರೆ ಸುಮ್ಮನೆ ಸಿಂಪಲ್ ಇದಲ್ಲ, ಹಲವು ಹಂತಗಳ ಪ್ರಾಸೆಸ್ ಅದು. ಸೊ ಅದೆಲ್ಲ ನನಗೆ ಹಿನ್ನೆಲೆ ಇದೆ. ಎರಡನೇದು, ನಮ್ಮ ಕಂಪನಿನೇ ನಮ್ಮದು 3 ಮುಖ್ಯ ಇದು. ಒಂದು AI, ಒಂದು ಹೈಬ್ರಿಡ್ ಕ್ಲೌಡು, ಆಮೇಲೆ ಇನ್ನೊಂದು ಇದೆ, ಆಯಿತಾ, ಹಾರ್ಡ್ವೇರ್ದು ಒಂದಿದೆ. ಸೊ ನಮ್ಮದು ಕಂಪನಿ ಅದರಂದ್ರೆ ಇರೋದ್ರಿಂದ ದಿನ ಬೆಳಿಗ್ಗೆ ಆದರೆ ನಾವು ಅದರಲ್ಲೇ ಮುಳುಗಿ ಹೇಳ್ತೀವಿ ನಾವು.